ಹಾಸನದಲ್ಲಿ ಬಟ್ಟೆ ಆಫರ್ಗೆ ಮುಗಿಬಿದ್ದಿದ್ದಾರೆ ಜನ. ಬಟ್ಟೆ ಆಫರ್ಗೆ ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿ ನಡೆದಿರತಕ್ಕಂಥ ಘಟನೆ. ಖರೀದಿಗೆ ಬಂದಿದ್ದವರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡಬೇಕಾಗಿ ಬಂತು. ಲಾಠಿ ಚಾರ್ಜ್ಗೆ ಚಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ ಯುವಕರು. ಏನೋ ದಸರಾ ಅಂತನೋ ಏನೋ ಆಫರ್ಗಳು ಹಾಕಿರ್ತಾರೆ, ಸೇಲ್ ಹಾಕಿರ್ತಾರೆ. ಆ ಬಟ್ಟೆ ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿರೋದು. ಬಟ್ಟೆ ಆಫರ್ಗೆ ಜನ ಮುಗಿಬಿದ್ದು ಅಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ನೋಡಿ. ಅಲ್ಲಿ ಹುಡುಗಿಯರು ಲೇಡೀಸ್ಗಳು ಅವರು ಬಂದಿರುತ್ತೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಏನದು ಬಟ್ಟೆ ಆಫರು? ಹಾಸನದ ಜನ ಬಟ್ಟೆನೇ ನೋಡಿಲ್ಲ ಅನ್ನೋ ರೀತಿಯಲ್ಲಿ ಇಷ್ಟೊಂದು ಜನ ಸೇರ್ಕೊಂಡಿದಾರಲ್ಲ, ಏನಾಯ್ತು, ಏನ್ ಕತೆ ಅದು ಅಂತ? ನಿಜಕ್ಕೂ ಅರವಿಂದ್, ನೀವು ಹೇಳ್ತಾರೆ 100% ಸತ್ಯ. ಏನಂದ್ರೆ ಅರುಣ್ ಮೆನ್ಸ್ ಅಂಡ್ ವೇರ್ ಅನ್ನೋರು ಒಂದು ಬಟ್ಟೆ ಅಂಗಡಿಯನ್ನ ತೆರೆದಿರ್ತಾರೆ. ಅವರು 1000 ರೂಪಾಯಿಗೆ 20 ಶರ್ಟ್ಗಳನ್ನ ಕೊಡ್ತೀನಿ ಅಂತೇಳಿ ಒಂದು ಆಫರ್ ಅನ್ನ ಇವತ್ತು ನೀಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸಾವಿರಾರು ಯುವಕರು ಅಲ್ಲಿ ನೆರೆದಿರ್ತಾರೆ. ಪೊಲೀಸರು ಮೊದಲೇ ಅವ್ರನ್ನ ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವರು ಏನು ಸರತಿ ಸಾಲಿನಲ್ಲಿ ನಿಂತಾರೆ, ಬ್ಯಾರಿಕೇಡ್ಗಳನ್ನ ತೊಳ್ಳಾಡ್ತಾರೆ. ಅಲ್ಲಿ ಆಗಿರ್ತಕ್ಕಂತಹ ಏನು ರಸ್ತೆ ಇದೆ, ಆ ರಸ್ತೆಗೆ ಆಗಿರ್ತಕ್ಕಂಥ ಬ್ಯಾರಿಕೇಡ್ಗಳು ಸಹ ಬೀಳಿಸಿ ರಸ್ತೆ ಸಂಚಾರಕ್ಕೆ ಅಡಚಣೆಯನ್ನ ಉಂಟು ಮಾಡ್ತಾರೆ. ಈ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗುತ್ತೆ. ಮತ್ತೆ ಹೆಚ್ಚಿನವಾಗಿ ಪೊಲೀಸರನ್ನ ಅಲ್ಲಿಗೆ ನಿಯೋಜಿಸ್ತಾರೆ. ಆದ್ರೂ ಸಹ ಯುವಕರ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ರಿಂದ ಅವರು ಒಳಗೆ ನುಗ್ಗಲು ಪ್ರಯತ್ನ ಪಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ನಿಯಂತ್ರಿಸಲು ಸಾಹಸವನ್ನೇ ಪಡ್ತಾರೆ. ಆದ್ರೆ ಅದು ಸಾಧ್ಯವಾಗುದಿಲ್ಲ. ಕೂಡಲೇ ಅವರು ಏನು ಅವ್ರು ಇರ್ತಕ್ಕಂಥ ಲಾಠಿಯ ಮೂಲಕ ಅವ್ರನ್ನ ನಿಯಂತ್ರಿಸಲು ಪ್ರಯತ್ನ ಆಗ್ತಾರೆ. ಆದ್ರೂ ಸಹ ಅವರು ಪೊಲೀಸರ ಮೇಲೆ ನುಗ್ಗೋಕ್ಕೂ ಪ್ರಯತ್ನ ಪಟ್ಟಿದ್ರಿಂದ ಅವರು ಲಘು ಲಾಠಿ ಪ್ರಹಾರವನ್ನ ನಡೆಸಿ ಆ ಯುವಕರ ಗುಂಪನ್ನ ಚದುರಿಸ್ತಾರೆ. ಈ ಸಂದರ್ಭದಲ್ಲಿ ಅವರು ಲಾಠಿ ಬೀಸಿದಂಗೆ ಚಲ್ಲಪಿಲ್ಲಿಯಾಗಿ ಓಡ್ತಾರೆ. ಆ ರಸ್ತೆಯಲ್ಲಿ ಬರ್ತಾ ಇರ್ತಕ್ಕಂಥ ವಾಹನಗಳ ಮೇಲೂ ಸಹ ಅವರು ಬೀಳ್ತಾರೆ. ಆದ್ರೆ ಏನು ಈ ಬಟ್ಟೆ ಆಫರ್ ಅನ್ನ ನೀಡಿದ್ದ ಆ ವ್ಯಕ್ತಿಯ ಅಜಾಗರೂಕತೆಯಿಂದಾಗಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಆತ ಮೊದಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಬೇಕಿದೆ. ಯಾಕೆಂದ್ರೆ ಕಳೆದ 2 ತಿಂಗಳಿಂದ ಇದೇ ರೀತಿ ಒಂದು ಬಟ್ಟೆ ಆಫರ್ಗೆ ಹಾಸನದಲ್ಲಿ ಲಾಠಿ ಚಾರ್ಜ್ ಆಗಿತ್ತು. ಆದ್ರೂ ಸಹ ಈ ರೀತಿ ಒಂದು ಘಟನೆ ಮರುಕಳಿಸುವಂತೆ ಮಾಡಿರೋದ್ರಿಂದ ಇವತ್ತು ಲಾಠಿ ಚಾರ್ಜ್ ಆಗಿರ್ತಕ್ಕಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಹಾಸನದಲ್ಲಿ ನಡೆದಿರ್ತಕ್ಕಂಥದ್ದು.